ಈ ಚಿತ್ರದಲ್ಲಿ ಕಾಣುತ್ತಿರುವಂತಹ ವ್ಯಕ್ತಿ ನಮಗೆಲ್ಲ ತಿಳಿದಿರುವ ಹಾಗೆ ದೇ. ಜವರೇಗೌಡ ಅವರು. ಇವರು ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕ್ಕರೆ ಎಂಬ ಗ್ರಾಮದಲ್ಲಿ 6 ಜುಲೈ 1918ರಂದು ದೇವೇಗೌಡ ಮತ್ತು ಚೆನ್ನಮ್ಮರ ಮಗನಾಗಿ ಜನಿಸಿದರು. ವಿದ್ಯೆ ಎಂದರೆ ಏನು ಎಂದು ಅರಿಯದಂತಹ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತಹ ಒಂದು ಬಾಲಕ ಮುಂದೊಂದು ದಿನ ಬೆಳೆದು ನಮ್ಮ ನಾಡಿನ ಹೆಮ್ಮೆಯ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ, ಕನ್ನಡದ ಅಪ್ರತಿಮ ಹೋರಾಟಗಾರನಾಗಿ, ಖ್ಯಾತ ವಿದ್ವಾಂಸನೂ ಆಗಿ, 100 ಗ್ರಂಥಗಳ ಕರ್ತೃವಾಗಿ ಬೆಳೆಯುತ್ತಾನೆ ಎಂಬುದು ಯಾರೂ ಕೂಡ ಊಹಿಸಿರಲಿಲ್ಲ. ದೇ. ಜವರೇಗೌಡ ಎನ್ನುವುದು ಇವರ ಪೂರ್ಣ ಹೆಸರಾದರೆ ದೇಜ-ಗೌ ಎಂಬುದು ಇವರ ಸಂಕ್ಷಿಪ್ತ ನಾಮ. ದೇ. ಜವರೇಗೌಡ ಅವರು ಕನ್ನಡಾಭಿಮಾನಕ್ಕೆ ಸಂಬಂಧಿಸಿದಂತೆ ಒಂದು ವಿಶಿಷ್ಟ ಹೇಳಿಕೆಯನ್ನು ನೀಡಿದ್ದರು. ಕೆಲವರಿಗೆ ರಾಮನಿಂದ ಮುಕ್ತಿ, ಕೆಲವರಿಗೆ ಶಿವನಿಂದ ಮುಕ್ತಿ, ನನಗೆ ಕನ್ನಡದಿಂದಲೇ ಮುಕ್ತಿ ಎಂದು. ನಮಗೆಲ್ಲ ತಿಳಿದಿರುವಂತೆ ದೇ. ಜವರೇಗೌಡ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದಂತಹ ಕನ್ನಡದ 2ನೇಯ ಸಾಹಿತಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿಗಳು. ದೇ. ಜವರೇಗೌಡ ಅವರು 135ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದು, ಇವರ ಭಾಷಾಂತರ ಸಾಹಿತ್ಯವು 5,000 ಪುಟಗಳಿಗೂ ಅಧಿಕವಾಗಿದೆ. ದೇ. ಜವರೇಗೌಡ ಅವರ ಕೃತಿಗಳ ಸಂಕ್ಷಿಪ್ತ ನೋಟ. ದೇ. ಜವರೇಗೌಡ ಅವರ ಪುನರುತ್ಥಾನ ಕೃತಿಗೆ 1967ರಲ್ಲಿ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ. 1975ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ. 1984ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1985ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, 1991ರಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 1997ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಿಲೀಟ್ ಪದವಿಯನ್ನು ನೀಡಿದೆ. 1998ರಲ್ಲಿ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ, ಇದರೊಂದಿಗೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಬಸವ ರಾಷ್ಟ್ರೀಯ ಪುರಸ್ಕಾರ, ಕರ್ನಾಟಕ ರತ್ನ ಪ್ರಶಸ್ತಿಗಳು ಲಭಿಸಿದೆ. ಇವರು 1970ರಲ್ಲಿ ಬೆಂಗಳೂರಿನಲ್ಲಿ ಜರುಗಿದಂತಹ 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು.